ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇಡೀ ಭಾರತದ ಜನತೆ ತಣ್ಣಗೆ ಬೆಡ್ಶೀಟ್ ಹಚ್ಕೊಂಡು ಮಲಗಿರುವಾಗ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಕ್ಷಿಪಣಿಗಳ ಮೇಲೆ ಕ್ಷಿಪಣಿಯ ದಾಳಿಯನ್ನ ನಡೆಸಲಾಯಿತು. ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿ ಹತರಾಗಿದ್ದಾರೆ. ಅದರಲ್ಲೂ ಕೂಡ ಉಗ್ರಗಾಮಿಗಳ ಖಾಸ ಕುಟುಂಬದ ಸದಸ್ಯರುಗಳು ಹೆಣವಾಗಿ ಮಲಗಿರುವಾಗ ಗೊಳೋ ಅಂತ ಅಳ್ತಾ ಬಾಯ್ಬಡ್ಕೊಂಡು ಅಲ್ಲಿ ಅವರನ್ನ ಪೂಜಿಸ್ತಾ ಇರುವಂತ, ಆರಾಧಿಸ್ತಾ ಇರುವಂತ ರೀತಿ ನೋಡಿದ್ರೆ ಈ ಪಾಕಿಸ್ತಾನಕ್ಕೆ ಬುದ್ಧಿ ಬರುವಂತ ಯಾವುದೇ ಚಾನ್ಸಸ್ ಇಲ್ಲ. ಹೀಗಾಗಿ ಭಾರತ ಮತ್ತೆ ಡಿಮಾಂಡ್ ಮಾಡ್ತಾ ಇದೆ, ಏನದು ಆಪರೇಷನ್ ಸಿಂಧೂರ 2.0. ಈಗಾಗಲೇ ಪಾಕಿಸ್ತಾನದ ಪ್ರಧಾನಿಗಳು ಅಲ್ಲಿನ ಸಂಸತ್ನಲ್ಲಿ ಮಾತನಾಡ್ತಾ, ಇಲ್ಲ ನಾವು 24 ಗಂಟೆಗಳ ಒಳಗಾಗಿ ಭಾರತಕ್ಕೆ ತಕ್ಕ ಪಾಠವನ್ನ ಕಲಿಸ್ತೇವೆ, ಅವರ ಡ್ಯಾಮ್ ಮೇಲೆ ದಾಳಿ ಮಾಡ್ತೇವೆ, ಅವರ ಜನಜೀವನವನ್ನ ನಾವು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿಬಿಡ್ತೇವೆ ಅಂತ ಭಾಷಣ ಹೊಡಿತಾ ಇದೆ. ಆದ್ರೆ ಭಾರತ ಕೂಡ ಸಂಭಾವ್ಯವಾಗಿ ಎದುರಾಗುವಂತಹ ದಾಳಿಯನ್ನ ಎದುರಿಸೋದಕ್ಕೆ ಸರ್ವಸನ್ನದ್ಧವಾಗಿದೆ. ಈಗ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದೇವೆ, ಇಟ್ಟ ಹೆಜ್ಜೆಯನ್ನ ಮತ್ತೆ ಹಿಂದಡಿ ಇಡದಂತೆ ಮುನ್ನುಗ್ಗಿ ಹೊಡೆಯಬೇಕು ಅಂತ ಇಡೀ ಭಾರತ ದೇಶ ಒಟ್ಟಾಗಿ ಕಾಯ್ತಾ ಇದೆ. ಹಾಗಾದ್ರೆ ಸಿಂಧೂರ ಆಪರೇಷನ್ ಏನಿದೆ ಅದು 2.0 ನಡೆಯುತ್ತಾ? ಪಾಕಿಸ್ತಾನದ ದಾಳಿಗೆ ಭಾರತ ಹೇಗೆ ಸಜ್ಜಾಗಿದೆ? ಈ ಮಧ್ಯೆ ಅಜಿತ್ ದೋವಲ್ ಅವರು ತಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳೊಂದಿಗೆ, ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ ನಮ್ಮ ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟು ಎಲ್ಲ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಅಂತಾರಾಷ್ಟ್ರೀಯ ಸಮುದಾಯ ಈ ದಾಳಿಯ ಬಗ್ಗೆ ಏನ್ ಹೇಳ್ತಾ ಇದೆ? ಯಾವ ರಾಷ್ಟ್ರ ನಮ್ಮೊಂದಿಗೆ ಇದೆ, ಯಾವ ರಾಷ್ಟ್ರ ನಮ್ಮೊಂದಿಗಿಲ್ಲ? ಈ ರೀತಿಯಾದಂತಹ ಹಲವಾರು ವಿಚಾರಗಳ ಬಗ್ಗೆ ಇವತ್ತಿನ ರಾ ಡಿಬೇಟ್ ನಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಆಪರೇಷನ್ ಸಿಂಧೂರ 2.0.